ಯೇಸುವಿಗೆ ಮಹಿಮೆ. ಆಶೀರ್ವಾದಗಳು ಹೇಗೆ ಹೊಂದಿಕೊಳ್ಳುವುದು? ಅನೇಕರಲ್ಲಿ ನಾವು ಗಮನಿಸುತ್ತೇವೆ, ನನಗೆ ಆಶೀರ್ವಾದಗಳು ಸಿಕ್ಕಿಲ್ಲ, ಮನೆ ಇಲ್ಲ, ಕಾರಿಲ್ಲ, ಅನೇಕ ಕೊರತೆಗಳು ಹೇಳ್ಕೊತಾ ಇರ್ತಾರೆ. ಆಶೀರ್ವಾದಗಳು ಹೇಗೆ ಹೊಂದಿಕೊಳ್ಳುವುದು? ಈ ಕೆಳಗೆ ವಾಕ್ಯಗಳನ್ನ ಧ್ಯಾನಿಸೋಣ. ಮತ್ತಾಯ 7:7, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆ ಎಂದರೆ ಬೇಡಿಕೊಳ್ಳೋ ಪ್ರತಿಯೊಬ್ಬನೂ ಹೊಂದಿಕೊಳ್ಳುವನು. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಾಗೆ ಲೂಕ 6:47, 48, 49, ಆತನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವನು ಬಂಡೆ ಮೇಲೆ ಮನೆ ಕಟ್ಟಿದವನ ಹಾಗೆ. ಆತನ ಮಾತು ಕೇಳದೇ ಹೋದರೆ ಬಿದ್ದು ಹೋಗುವನು. ಇನ್ನೊಂದು ವಾಕ್ಯದಲ್ಲಿ ನೋಡ್ತೀವಿ, ರೋಮಾಪುರದವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 1-5 ಆದುದರಿಂದ ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆನಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ ಮತ್ತೊಬ್ಬರಲ್ಲಿ ದೋಷವೆನಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಹಾಗಾಯಿತಲ್ಲವೇ? ಮತ್ತೊಬ್ಬರಲ್ಲಿ ದೋಷವೆನಿಸುವ ನೀನು ಆ ದೋಷಗಳನ್ನೇ ನಡೆಸುತ್ತೀಯಲ್ಲ. ಆದರೆ ಅಂಥವುಗಳನ್ನು ನಡೆಸುವವರ ವಿಷಯದಲ್ಲಿ ದೇವರು ಮಾಡುವ ತೀರ್ಪು ಸತ್ಯಕ್ಕನುಸಾರವಾಗಿಯೇ ಇರುವುದೆಂದು ಬಲ್ಲೆವು. ಎಲೆ ಮನುಷ್ಯನೇ, ಅಂಥವುಗಳನ್ನು ನಡೆಸುವುದರಲ್ಲಿ ದೋಷವೆನಿಸುವ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆ ತೀರ್ಪಿಗೆ ತಪ್ಪಿಸಿಕೊಂಡೆನೆಂದು ಯೋಚಿಸುತ್ತೀಯಾ? ಆತನ ಅಪಾರವಾದ ದಯ, ಸಹನ, ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತಿದೆಂಬುದು ನಿನಗೆ ಗೊತ್ತಿಲ್ಲವೇ? ನೀನು ನಿನ್ನ ಮೊಂಡುತನವನ್ನು, ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಸಿಟ್ಟುಕೊಳ್ಳುತ್ತಾ ಇದ್ದಿ. ನೋಡಿದ್ರಾ? ನಾವು ಮತ್ತೊಬ್ಬರ ಬಗ್ಗೆ ಮಾತಾಡುವಾಗ ಆಶೀರ್ವಾದಗಳು ಕಳ್ಕೊತೀವಿ. ಅನೇಕ ಸಲ ನಾವು ಇದ್ರ ಬಗ್ಗೆ ಯೋಚಿಸೋದಿಲ್ಲ, ಆಶೀರ್ವಾದ ಇಲ್ಲ, ಆ ರೀತಿಯಲ್ಲಿ ಮಾತಾಡ್ತೀವಿ. ನೋಡಿರಿ, ಇನ್ನೊಂದು ವಾಕ್ಯದಲ್ಲಿ ಲೂಕನ ಬರೆದ ಪುಸ್ತಕ 6:38, ನಮಗೆ ಆಶಿಸುವವರಿಗೆ ಮುಖ ತಿರುಗಿಸಿಕೊಳ್ಳದೆ ಕೊಡುವುದಾದರೆ ನಾವು ಸಹ ದೇವರನ್ನು ಕೇಳಿಕೊಳ್ಳುವಾಗ ಮುಖ ತಿರುಗಿಸಿಕೊಳ್ಳದೆ ದೇವರು ನಾವು ಕೇಳಿಕೊಂಡಿದ್ದೆಲ್ಲವನ್ನು ಕೊಡುತ್ತಾನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತಾಯ ಗ್ರಂಥದಲ್ಲಿ 25ನೇ ಅಧ್ಯಾಯ 31-45 ಆತನು ಪ್ರತ್ಯಕ್ಷನು ಆಗುವಾಗ ಕುರಿಗಳನ್ನು ಬಲಗಡೆ, ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ಕುರಿಗಳು ಎಂದರೆ ಆತನ ಮಾತು ಕೇಳುವವರು. ಯೇಸುವಿನ ನಾಮದಲ್ಲಿ ದಾನ, ಧರ್ಮ, ಸಹಾಯ, ಅಲ್ಪ ಆದವರಿಗೆ ಏನೇ ಮಾಡಿದರೂ ಅದು ನನಗೆ ಮಾಡಿದ ಹಾಗಾಯಿತು ಎಂದು ಯೇಸು ಹೇಳುತ್ತಾರೆ. ನೀತಿವಂತರು ನಿತ್ಯ ಜೀವಕ್ಕೆ ಹೋಗುವರು. ಆಡುಗಳು ಎಂದರೆ ಆತನ ಮಾತು ಕೇಳದೇ ಇರುವವರು. ನಾನು ಕಷ್ಟಕಾಲದಲ್ಲಿ ಇದ್ದೆ ಅಂದರೆ, ಆಹಾರ ಇಲ್ಲದೆ, ಬಟ್ಟೆ ಇಲ್ಲದೆ ನಿಮ್ಮ ಬಳಿಗೆ ಬಂದೆ, ನೀವು ನನಗೆ ಕೊಡಲಿಲ್ಲ. ಅಲ್ಪವಾದವರಲ್ಲಿ ನೀವು ಏನೇ ಮಾಡದೆ ಹೋದರೂ ಅದು ನನಗೆ ಮಾಡದೆ ಹೋದಿರಿ. ಇವರು ನಿತ್ಯ ಶಿಕ್ಷೆಗೆ ಹೋಗುವರು. ಇನ್ನೊಂದು ವಾಕ್ಯದಲ್ಲಿ ಯೆಶಾಯ 58,
7ರಿಂದ 11ರವರೆಗೂ. ಹಸಿದವರಿಗೆ ಅನ್ನವನ್ನು ಹಂಚುವುದು, ಯಾರಿಗೇ ಆಗಲಿ ಮುಖ ತಿರುಗಿಸಿಕೊಳ್ಳದೇ ಇರುವುದು, ಇವೇ ಆತನಿಗೆ ಇಷ್ಟವಾದ ಆಚರಣೆಗಳು. ನಾವು ಯಾರಿಗೇ ಆಗಲಿ, ಯಾರಾದರೂ ಅಲ್ಲಿ ಭಿಕ್ಷೆ ಕೇಳೋರು ಬರ್ತಾಯಿದ್ರೆ ಮುಖ ಹಂಗೆ ತಿರುಗಿಸ್ಕೊಳ್ಳೋದು, ಏನೋ ಸಹಾಯಕ್ಕೆ ಬರ್ತಾರೆ ಹೀಗೆ ತಿರ್ಸ್ಕೊಳ್ಳೋದು, ಈ ರೀತಿಯಲ್ಲಿ ಮಾಡಿದ್ರೆ ನಾವು ದೇವರನ್ನು ಕೇಳ್ಕೊಂಡೋಗಿ ಹೇಗೆ ದೇವರು ಕೊಡ್ತಾರೆ? ದೇವರು ಅದೇ ರೀತಿಯಲ್ಲಿ ತಿರುಗಿಸ್ಕೊತಾರೆ. ನಾವು ತಿರುಗಿಸ್ಕೊಳ್ಳದೇ ಸಹಾಯ ಮಾಡಬೇಕು. ಇವೇ ಆತನಿಗೆ ಇಷ್ಟವಾದ ಆಚರಣೆಗಳು. ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆಯಿಟ್ಟು ಕೂಗಿದರೆ ಇಗೋ ಇದ್ದೇನೆ ಎನ್ನುವನು. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಾಗೆ ಇನ್ನೊಂದು ಪುಸ್ತಕದಲ್ಲಿ ಮಲಾಕಿ 3ನೇ ಅಧ್ಯಾಯ 8ರಿಂದ 10. ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವೋ ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ ನೀವು, ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ಇದರಿಂದ ನಾವು ಶಾಪಗ್ರಸ್ತರಾದರೆ ಹೇಗೆ ಸಿಗ್ತವೆ ಆಶೀರ್ವಾದಗಳು? ಮುಂದೆ ನೋಡಿ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಯುವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ ಎಂದು ಕರ್ತನು ಹೇಳುತ್ತಾನೆ. ನೋಡಿದ್ರಾ? ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ರೀತಿಯಲ್ಲಿ ನಾವು ಆತನ ವಾಗ್ದಾನಗಳನ್ನು ಗಟ್ಟಿಯಾಗಿ ಇಟ್ಕೋಬೇಕು. ಕೀರ್ತನೆಗಾರ ನೋಡ್ರಿ 128 3-4 ಇಗೋ ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು, ಕುಟುಂಬ ಸಮೇತ ಆಶೀರ್ವಾದವಾಗಿ ಕಾಣಲ್ಪಡುವರು. ಯಾವ ರೀತಿಯಲ್ಲಿ? ದಾನ, ಧರ್ಮ, ಪ್ರೀತಿ, ಸಮಾಧಾನ, ಮುಖ ತಿರುಗಿಸ್ಕೊಳ್ಳದೆ ಕೊಡುವುದು, ಈ ರೀತಿಯಲ್ಲಿರುವಾಗ ದಶಮಾಂಶಗಳು, ಈ ರೀತಿಯಲ್ಲಿ ಕರೆಕ್ಟಾಗಿ ನಡೆದುಕೊಳ್ಳುವಾಗ ನಮಗೆ ಯಾವ ಆಶೀರ್ವಾದಗಳು ಅಡ್ಡಿ ಇರುವುದಿಲ್ಲ. ಇನ್ನೊಂದು ವಾಕ್ಯದಲ್ಲಿ ನೋಡುತ್ತೇವೆ, ಲೂಕ 10ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ 30-37 ಕೂಡ, ನಿನ್ನ ತಂದೆಯಾದ ದೇವರನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಜ್ಞಾನದಿಂದಲೂ ಆರಾಧಿಸು. ನಿನ್ನಂತೆ ನಿನ್ನ ನೆರೆಯವರನ್ನು, ಅಂದರೆ ಕಷ್ಟದಲ್ಲಿ ಇರುವವರಿಗೆ ಸಹಾಯಕನಾಗಿರು. ಈ ರೀತಿಯಲ್ಲಿ ನಾವು ಸಹಾಯಕರಾಗಿದ್ದರೆ ದೇವರು ನಮಗೆ ಸಹಾಯಕರಾಗಿರ್ತಾರೆ. ಇನ್ನೊಂದು ವಾಕ್ಯದಲ್ಲಿ ನೋಡು, ಮೇಲೆ ಹೇಳಿರುವ ವಾಕ್ಯಗಳ ಪ್ರಕಾರ ನಡೆದುಕೊಳ್ಳುವುದಾದರೆ ದೇವರಲ್ಲಿ ಏನೇ ಕೇಳಿಕೊಂಡರೂ ಸಿಕ್ಕುವುದು. ಹುಡುಕಿರಿ ಸಿಗುತ್ತದೆ, ಕೇಳಿರಿ ಕೊಡಲ್ಪಡುತ್ತದೆ, ತಟ್ಟಿರಿ ತೆರಲ್ಪಡುತ್ತದೆ. ಆಮೇನ್. ಕೇಳಿಕೊಳ್ಳಿರಿ ಕೊಡಲ್ಪಡುತ್ತದೆ ಅಂತ ಮೇಲೆ ವಾಕ್ಯ, ಇಲ್ಲಿ ನೋಡಿ ಈ ವಾಕ್ಯದಲ್ಲಿ ಅದೇ. ಅವಾಗ ಸಿಗುತ್ತೆ, ಯಾಕೆ ಸಿಗಲ್ಲ? ಯೋಹಾನನ ಪುಸ್ತಕ 14-15 14ನೇ ಅಧ್ಯಾಯ 14-15 ವಾಕ್ಯಗಳು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೂ ಅದನ್ನು ನೆರವೇರಿಸುವೆನು. ಆಮೇನ್. ಕೀರ್ತನೆಗಳು 22:30 ಆತನನ್ನು ಸೇವಿಸುವ ಸಂತಾನದವರು ಯೆಹೋವನ ಸಂತಾನದವರು ಎಂದು ಎನಿಸಲ್ಪಡುವರು. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಈ ರೀತಿಯಲ್ಲಿ ಭಾನುವಾರ ಒಳ್ಳೆಯ ವಾಕ್ಯಗಳು ಬಿಡಬೇಕು. ನಾನು ಯಾವ ಪಾಸ್ಟು ಯಾವ ಬ್ರದರು ತೋರಿಸ್ಕೊಳ್ಳೋಕೆ ಇಷ್ಟಪಡುವುದಿಲ್ಲ. ವಾಕ್ಯಗಳನ್ನ ಧ್ಯಾನಿಸಿ ಅದರಂತೆ ಜೀವಿಸೋಕ್ಕೆ ಪ್ರಯತ್ನ ಪಡೋಣ.
ಹೆಚ್ಚು ಆಶೀರ್ವಾದಗಳು ಹೊಂದಿಕೊಳ್ಳೋಣ. ಅನೇಕರಿಗೆ ನಾವು ಆಶೀರ್ವಾದವಾಗಿ ಕಾಣಲ್ಪಡಬೇಕು. ನಮ್ಮ ಪ್ರಭು ಪರಿಶುದ್ಧರು, ನಾವು ಪರಿಶುದ್ಧರಾಗಿರಬೇಕು. ಆತನಂತೆ ನಾವು ಜೀವಿಸಿ ನಾವು ಪರಲೋಕಕ್ಕೆ ಹೋಗುವವರಾಗಿ ಕಾಣಲ್ಪಡಬೇಕು. ಯೇಸುವಿಗೆ ಮಾತ್ರ ಮಹಿಮೆ.